ಖಮೇನಿಯನ್ನು ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ಹತ್ಯೆ ಮಾಡಿದ್ದಾವೆ. ಇದರ ಬಗ್ಗೆ ಮಾತಾಡಿ. ಮಹಾ ಅಪರಾಧ ಇದು. ಯುದ್ಧ ಅನ್ನುವಂಥದ್ದು ಇಟ್ಸ್ ಕಾನ್ಸಂಟ್ರೇಟಿಂಗ್ ಆನ್ ವೆಲ್ತ್. ಒಂದು ಸ್ಥಳವನ್ನು ಕ್ಯಾಪ್ಚರ್ ಮಾಡುವಂಥದ್ದು, ಅವರನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು, ತಮ್ಮ ಹತೋಟಿಯಲ್ಲಿ ಇರಬೇಕು ಅಂತ ಹೇಳುವಂಥ ಪ್ರವೃತ್ತಿ ಒಂದು ಯುದ್ಧ ಅಂದರೆ. ಅಲ್ಲಿ ಯಾವ ವ್ಯಾಲ್ಯೂವನ್ನು ನೋಡೋಕ್ಕಾಗಲ್ಲ. ನಾವು ನಿಮ್ಮನ್ನು ಸ್ವತಂತ್ರಗೊಳಿಸ್ತಾ ಇದ್ದೇವೆ, ಇನ್ನು ಮೇಲೆ ನೀವೆಲ್ಲ ಫ್ರೀ ಬರ್ಡ್ಸ್ ಅಂತ ಇವನ್ ಯಾವ ರೇ ಹೇಳಕ್ಕೆ? ವಾಟ್ ಸಾರ್ಟ್ ಆಫ್ ಪಾಲಿಟಿಕ್ಸ್ ಈಸ್ ಹ್ಯಾವಿಂಗ್? ನಾನು ಮಾತಾಡ್ತಾ ಇರೋದು ಟ್ರಂಪ್ ಬಗ್ಗೆ. ಟ್ರಂಪ್ ಯಾವ ರೀತಿಯ ಮನುಷ್ಯ ಅಂತ ಹೇಳ್ಬಿಟ್ಟು ಅಮೇರಿಕನ್ಸೇ ಇವತ್ತು ಉಗಿತಾ ಕೂತಿದ್ದಾರೆ ಅವನ ಮನೆ ಮುಂದ್ಗಡೆ. ಈ ರಾಷ್ಟ್ರ ಉದ್ಭವ ಆಗಿರುವಂಥದ್ದೇ ರಕ್ತ ಪೀಪಾಸಿಗಳಿಂದಾಗಿ. ಇದಕ್ಕೊಂದು ಸರಿಯಾದ ರೀತಿಯಾದಂತಹ ಒಂದು ಇತಿಹಾಸ, ಒಂದು ಸಾಂಸ್ಕೃತಿಕ ಇತಿಹಾಸ, ಒಂದು ರಾಜ ಪರಂಪರೆ ಅಮೆರಿಕದಲ್ಲಿದೆ. ಅಲ್ಲಿದ್ದಂಥ ಮೂಲ ನಿವಾಸಿಗಳು ರೆಡ್ ಇಂಡಿಯನ್ಸ್ ಯಾರಿದ್ರು ಅವರನ್ನೆಲ್ಲರನ್ನೂ ಕೂಡ ಅವರ ವಂಶವನ್ನೇ ಅಳಿಸಾಕಿ ಆ ಸ್ಥಳಗಳನ್ನೆಲ್ಲ ಬಾಚಿಕೊಂಡು ಯಾವ್ಯಾವ ರೀತಿಯಾಗಿ ಆಕ್ರಮಿಸ್ಬೋದು ಅವೆಲ್ಲವನ್ನು ಆಕ್ರಮಿಸ್ಕೊಳ್ತಾನೆ ಅವರು ಸಾಮ್ರಾಜ್ಯವನ್ನು ಕಟ್ತಾ ಬಂದಂಥವರು. ನಾವು ಅಮೇರಿಕಕ್ಕೆ ಹೋದರೆ ಅಲ್ಲಿ ಒಹಾಯೋ ಅಂತ ಹೇಳುವಂತಹ ಒಂದು ಸ್ಥಳದಲ್ಲಿ ಅವರ ಇತಿಹಾಸವನ್ನು, ಈ ಜನರನ್ನು ಹೇಗೆ ಮಾನವ ಸಾಗಾಣಿಕೆ ಮಾಡ್ತಾಯಿದ್ರು ಬೇರೆ ಕಡೆಯಿಂದ ದುಡಿಸ್ಕೊಳ್ಳೋಕ್ಕೆ, ಅಥವಾ ಯಾರನ್ನ ಹೇಗೆ ಸಾಯಿಸ್ತಾಯಿದ್ರು ಅಂತ ಹೇಳುವಂಥದ್ದನ್ನು ಅಲ್ಲಿಯ ಒಂದು ಹಳ್ಳಿಯಲ್ಲಿ ಆ ಒಹಾಯೋ ನದಿಯ ತೀರದಲ್ಲಿ ಎಲ್ಲವನ್ನು ಮಾಡಿ ಇಟ್ಟಿದ್ದಾರೆ. ಈಗಲೂ ಕೂಡ ನೋಡ್ಬೋದು ನಾವು. ಮೊನ್ನೆ ಜೀವಂತವಾಗಿದ್ದಂಥ ಫೀಡಲ್ ಕ್ಯಾಸ್ಟ್ರೋ ಮುಗಿಸ್ಲಿಕ್ಕೆ ಇವರು 600 ಬಾರಿ ಹುನ್ನಾರಗಳನ್ನ ಮಾಡಿದ್ದಾರೆ. ಅದು ಫೀಡಲ್ ಕ್ಯಾಸ್ಟ್ರೋ ಒಬ್ಬನೇ ಇರಬೇಕು. ಅವನು ಕೊನೆಯ ತನಕನೂ ಒಂದು 86, 87, 88 ವರ್ಷ ಬದುಕಿ ತನ್ನವರ ಸುತ್ತಮುತ್ತ ಇಟ್ಕೊಂಡು ಸತ್ತದ್ದು. ಅದು ಬಿಟ್ಟರೆ ಚೆಗುವಾರ, ಸದ್ದಾಮ್ ಹುಸೇನ್, ಅಥವಾ ಈಗೀಗ ವೆನಿಜುವೆಲಾ ಅಧ್ಯಕ್ಷ ಮತ್ತು ಅದನ್ನ ಹೆಂಡತಿ, ಏನು ಹಕ್ಕಿದೆ ಹೇಳಿ? ಆಂತರಿಕವಾದಂತಹ ವಿಚಾರಗಳಲ್ಲಿ ಆರ್ಥಿಕವಾಗಿ ದೊಡ್ಡಣ್ಣ ಅಂತ ಅನಿಸ್ಕೊಂಡಿದ್ದೀನಿ ಅಂತ ಹೇಳುವ ಒಂದೇ ಕಾರಣಕ್ಕೆ ಈ ಚಿಕ್ಕ ಚಿಕ್ಕ ಅಭಿವೃದ್ಧಿ ಹೊಂದುತ್ತಿರುವ ಹಿಂದುಳಿದಿರುವ ರಾಷ್ಟ್ರಗಳಲ್ಲಿ ಮೂಗು ತೂರಿಸುವ ಕೆಲಸಗಳನ್ನ ಇವರು ಮಾಡ್ತಾನೆ. ಇವ್ರನ್ನೆಲ್ಲರನ್ನೂ ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವ ಕೆಲಸವನ್ನು ಒಂದೊಂದು ನೆಪಗಳನ್ನ ಹೇಳ್ತಾನೆ ಮಾಡ್ತಾ ಬಂದಿದ್ದಾರೆ. ಇದನ್ನು ವಿಶ್ವಸಂಸ್ಥೆ ಪ್ರಖರವಾಗಿ ಖಂಡಿಸಬೇಕಾಗತ್ತೆ. ಯಾರೇ ಒಬ್ಬ ದೊಡ್ಡಣ್ಣ ಅಂತ ಅನಿಸ್ಕೊಳ್ಳೋಕ್ಕೆ ಬಿಡಬಾರ್ದು ಸರ್. ಪ್ರಪಂಚದಲ್ಲಿ ವಿಶ್ವಸಂಸ್ಥೆಯಲ್ಲಿ ದೊಡ್ಡಣ್ಣ ಅಂತ ಅನಿಸ್ಕೊಳ್ಳೋದು, ವಿಶ್ವಗುರು ಅಂತ ಅನಿಸ್ಕೊಳ್ಳೋದು ಅಂತಂದರೆ ಏನು? ಅವ್ರಿಗೆ ಒಂದು ತಾರ್ಕಿಕವಾದ, ತಾತ್ವಿಕವಾದ, ಮೌಲ್ಯಾಧಾರಿತವಾದಂತಹ ವಿಚಾರಗಳಿರಬೇಕು ಇಡೀ ಸಂಸ್ಥೆ, ಇಡೀ ವಿಶ್ವಕ್ಕೆ ಕೊಡಲಿಕ್ಕೆ. ಹಣಕಾಸಿನ ಮೇಲೆ ಹತೋಟಿ ಇಟ್ಟಿದ್ದ ಒಂದೇ ಕಾರಣಕ್ಕೆ ಇಡೀ ವಿಶ್ವವನ್ನು ಗುಲಾಮರಾಗಿ ನೋಡೋದಿದೆಯಲ್ಲ, ತಾನು ಹೇಳಿದ್ದೇ ನಡಿಬೇಕು ಅಂತ ಹಠಕ್ಕೆ ಬೀಳೋದಿದೆಯಲ್ಲ, ಅದನ್ನು ಇಡೀ ವಿಶ್ವ ಖಂಡಿಸಬೇಕಾಗತ್ತೆ. ಈತ ಇನ್ಕ್ಲೂಸಿವ್ ವೇ ಆಫ್ ಲಿವಿಂಗಲ್ಲಿ ಇಲ್ಲ. ಒಳಗೊಳ್ಳುವಿಕೆಯ ಸಂಸ್ಕಾರ, ಒಳಗೊಳ್ಳುವಿಕೆಯ ಆಡಳಿತದಲ್ಲಿ ಇರಲಿಕ್ಕೆ ಇಷ್ಟಪಡದೇ ಇರುವಂಥ ವ್ಯಕ್ತಿಗಳು ಈ ರೀತಿಯಾದಂಥದ್ದು ಪ್ರತ್ಯೇಕವಾದಂತಹ ಒಂದು ಸಂಘವನ್ನು ಕಟ್ಕೊಳ್ಳುವಂಥದ್ದು, ನಾನು ಕೊಡ್ತಾ ಇದ್ದಂತಹ ಅನುದಾನವನ್ನು ವಾಪಸ್ ತಗೊಂಡ್ಬಿಡುವಂಥದ್ದು, ಅದರಿಂದ ಏನೆಲ್ಲ ರಿಪರ್ಕಷನ್ಸ್ ಆಗ್ತಾಯಿದೆ. ಅದರಿಂದ ಕೆಡುಕಾಗ್ತಾ ಇರೋದು ಯಾರಿಗೆ? ತುಂಬ ಆ ಕಾರ್ಯಕ್ರಮಗಳನ್ನ ನೆಚ್ಕೊಂಡಿದ್ದಂತಹ ಬಡ ರಾಷ್ಟ್ರಗಳಲ್ಲಿ, ಅತ್ಯಂತ ಕಡು ಬಡ ರಾಷ್ಟ್ರಗಳಲ್ಲಿ ರೆಡ್ ಕ್ರಾಸ್ ಕೆಲಸ ಮಾಡೋಕ್ಕಾಗ್ತಿಲ್ಲ, ಅಥವಾ ಆರೋಗ್ಯ ಸಂಸ್ಥೆಗಳು ಸಹ ಏನೋ ಪ್ರಾಜೆಕ್ಟ್ಗಳೇನೇನಿದ್ದಾವೆ, ಯೋಜನೆಗಳೆಲ್ಲವೂ ಕೂಡ ನಿಷ್ಕ್ರಿಯ ಆಗ್ತಾ ಬರ್ತಾ ಇದೆ. ಅದನ್ನೇ ನಂಬ್ಕೊಂಡಿದ್ದಂತಹ ಸಾವಿರಾರು ಸಂಸ್ಥೆಗಳು ಮುಳುಗೋಗ್ಬಿಟ್ಟಿದ್ದಾವೆ. ಎಷ್ಟೋ ಜನ ಸಾಯ್ತಿದ್ದಾರೆ, ಯಾರಿಗೂ ಏನು ಅನುದಾನಗಳು ಬರ್ತಾ ಇಲ್ಲ. ಸೇವಾ ಸಂಸ್ಥೆಗಳೆಲ್ಲವನ್ನು ಕೂಡ ಕೊಲ್ಯಾಪ್ಸ್ ಮಾಡಿಬಿಡುವಂಥದ್ದು, ಬರೀ ಆರ್ಥಿಕತೆಯನ್ನೇ ಇವರು ಬೂಸ್ಟಪ್ ಮಾಡ್ತಾ ಹೋಗುವಂಥದ್ದು. ಇದು ಏನು ತೋರಿಸುತ್ತೆ? ಇದು ರಕ್ತದಾಹಿ ಸಂಸ್ಕೃತಿಯನ್ನಷ್ಟೇ ತೋರಿಸುವಂಥದ್ದು. ಟ್ರಂಪ್ ಮಾಡ್ತಾ ಇರುವಂಥದ್ದು, ಬುಷ್ ಮಾಡಿರುವಂಥದ್ದು ಅವೆಲ್ಲವೂ ಅದೇನೇ. ರಾಜ ಮನೆತನಗಳ ಪ್ರಭುತ್ವವನ್ನೇ ತರೋದಕ್ಕೆ ಒಂದು ರೀತಿಯ ಪರ್ವಕಾಲವನ್ನು ಹುಟ್ಟಾಕ್ತಾ ಇದ್ದಾರೆ ಅಂತ ಅನಿಸುತ್ತಾ? ಇದು ಒಂದು ರೀತಿಯಾದಂತಹ ನಿಯೋ ಮೊನಾರ್ಕಿಯಲ್ ಸಿಸ್ಟಮ್. ನಿಯೋ ಮೊನಾರ್ಕಿಯಲ್ ಸಿಸ್ಟಮ್ ಅಂತಂದರೆ ಅವರು ಆಚೆ ಕಡೆ ರಾಜರು ಅಲ್ಲ, ಡಿಕ್ಟೇಟರ್ಸು ಅಲ್ಲ, ಅಥವಾ ಮಾಡರ್ನ್ ಡೆಮಾಕ್ರೆಟ್ಸು ಅಲ್ಲ.
ಇವಾಗ ಏನಂತಂದರೆ ಇವ್ರನ್ನೆಲ್ಲರನ್ನೂ ಕೂಡ ಮತ್ತೆ ಅಧಿಕಾರಕ್ಕೆ ತರೋದ್ರ ಮೂಲಕ ಇವ್ರು ಹೇಳ್ದಾಗೆ ಅಧಿಕಾರ ನಡೆಸ್ಕೊಂಡು ಹೋಗುವಂತಹ ಸಾಮಂತರನ್ನಾಗಿ ಮಾಡುವಂಥ ಹುನ್ನಾರ ಟ್ರಂಪ್ದಾಗಿರುತ್ತೆ. ಟ್ರಂಪ್ಗೆ ಬೇಕಾಗಿದ್ದೇನು ಅಂತಂದರೆ ಅಲ್ಲಿರುವಂತಹ ಪೆಟ್ರೋಲಿಯಂ ಅಥವಾ ಅದಿರುಗಳು ಮತ್ತು ಯುರೋನಿಯಂ ಮತ್ತೊಂದು ಏನೇನಿದ್ದಾವೆ ಅವುಗಳ ಮೇಲೆ ಹತೋಟಿಯನ್ನು ತರುವಂಥದ್ದು. ಮತ್ತು ಇವರ ವಿರೋಧಿ ರಾಷ್ಟ್ರಗಳು ಯಾವುದಿದ್ದಾವೆ, ಫಾರ್ ಎಕ್ಸಾಂಪಲ್ ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಇಲ್ಲಿಗೆ ಪೆಟ್ರೋಲಿಯಂ ಮತ್ತು ಇತರೆ ಪ್ರಾಡಕ್ಟ್ಗಳು ಸಪ್ಲೈ ಆಗುವಂತಹ ಮಾರ್ಗಗಳಿದಾವಲ್ಲ ಅವುಗಳನ್ನು ಬಂದ್ ಮಾಡಿಸೋದು ಹೇಗೆ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನು ಬಡಿಯೋದು ಹೇಗೆ, ಇದನ್ನು ಅವ್ರಿಗೇನು ನಾವು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿದ್ದಿಲ್ಲ. ಇದು ಯಾರ್ದು ಪ್ಲ್ಯಾನರ್ಸ್. ಇವತ್ತು ಯುದ್ಧ ನಡೀತಾ ಇರುವಂಥದ್ದು ಎರಡೇ ಕಾರಣಕ್ಕೆ, ಒಂದು ಹತೋಟಿ ತಗೊಳ್ಳೋಕ್ಕೆ, ಇನ್ನೊಂದು ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋಕ್ಕೆ. ಇವ್ರ ಜೊತೆಯಲ್ಲಿ ಸೇರುವಂಥವರೆಲ್ಲರೂ ಕೂಡ ದೇ ಆರ್ ಆಲ್ ಫ್ಲೈಯಿಂಗ್ ಟುಗೆದರ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ಸೇಮ್ ಫೆದರ್. ಇವರು ಒಂದೇ ಥರದ ಹಕ್ಕಿಗಳಿವು. ಅದರೊಳಗೆ ನಾವು ಸೇರ್ಕೋಬಾರ್ದು ಅಂತ ಹೇಳುವಂಥದ್ದಷ್ಟೇ ನಮ್ಮ ಆಶಯ. ಇರಾನ್ ಶರಣಾಗುವಂಥ ಯಾವುದೇ ಲಕ್ಷಣಗಳು ಕಾಣಲ್ಲ. 1989ರಿಂದ ಯಾವುದೇ ರೀತಿಯಾದಂತಹ ತಕರಾರುಗಳಿಲ್ಲದೆ ಆತನನ್ನು ಅವರೆಲ್ಲರೂ ಕೂಡ ಇದುವರೆಗೆ ರಾಷ್ಟ್ರದ ಮುಖಂಡ ಅಂತ ಒಪ್ಕೊಂಡಿದ್ದಾರೆ. ಒಬ್ಬ ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಮುಖಂಡ. ಆತನ ಲಿಮಿಟೇಷನ್ಸ್ ಏನಾದರೂ ಇರಲಿ, ಮಹಿಳೆಯರು ಆತನನ್ನು ಇಷ್ಟಪಡದೇ ಇರುವಂಥದ್ದು ಇರ್ಬೋದು, ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸು. ಅದನ್ನು ನಾವು ಪರ್ಸ್ನಲ್ಲಾಗಿ ಮಹಿಳೆಯರ ವಿಚಾರಕ್ಕೆ ಬಂದಾಗ ಅದನ್ನು ನಾವು ಖಂಡಿಸೋದು ಬೇರೆ ವಿಚಾರ. ಆದರೆ ಆಳ್ವಿಕೆ ವಿಚಾರಕ್ಕೆ ಬಂದಾಗ ನಾನು ಯಾರು ಸರ್ ಅದರೊಳಗಡೆ ಇಂಟರ್ಫಿಯರ್ ಆಗಲಿಕ್ಕೆ? ಒಂದು ರಾಷ್ಟ್ರದ ಸಾರ್ವಭೌಮತ್ವವನ್ನು ಕೆಡವು ಹಾಕುವಂಥ ಕೆಲಸಗಳನ್ನು ಒಬ್ಬ ಮಾಡ್ತಿದ್ದಾನೆ ಅಂತ ಅಂದರೆ ಅವನಕ್ಕಿಂತ ಕೆಟ್ಟ ವ್ಯಕ್ತಿ ಇನ್ನೊಬ್ಬ ಇರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಈ ಟ್ರಂಪ್ದು ವಿಚಾರವನ್ನು ನಾವು ತಗೊಳ್ಳೋದಾದರೆ ಆತನ ಮೇಲಿರುವಂತಹ ಆಪಾದನೆಗಳು ಏನೆಲ್ಲ ಇದ್ದಾವೆ. ಜೆಫ್ರಿ ಎಪ್ಸ್ಟೀನ್ ಥರ ಹಗರಣಗಳು ನಡೆದಾಗ ತಪ್ಪಿಸ್ಕೊಳ್ಳಿಕ್ಕೆ ಮಾಡುವಂತಹ ಮೊಟ್ಟ ಮೊದಲ ಪ್ರಯತ್ನವೇ ಯುದ್ಧ. ಅದನ್ನು ಪ್ರತಿಯೊಬ್ಬರು ಅಥವಾ ಎರಡು ಸಮುದಾಯಗಳ ನಡುವೆ ತಂದಾಕ್ಬಿಡುವಂಥದ್ದು. ಆಗ ಎಲ್ಲರ ಕಾನ್ಸಂಟ್ರೇಷನ್ ಏನಿದೆ ಅದ್ರ ಕಡೆಗೆ ಹೋಗುತ್ತೆ. ಹೌದು, ನಾವು ಗೆಲ್ಲೇಬೇಕು ಅಂತ ಹೇಳುವಂಥ ಉದ್ಗಾರಗಳು ಬರ್ತವೆ. ಇಲ್ಲಿ ಈತನ ಈ ಕೆಟ್ಟ ಕೆಲಸಗಳೇನಿದೆ, ಮಕ್ಕಳನ್ನು ರೇಪ್ ಮಾಡಿದ್ದಾಗ್ಬೋದು, ಅವರನ್ನು ಬಳಕೆ ಮಾಡ್ಕೊಂಡಿದ್ದಾಗಿರ್ಬೋದು, ಅವರು ಹಸಿ ಮಾಂಸ ತಿಂದಿದ್ದಾರೆ ಅಂತ ಹೇಳುವ ಆರೋಪಗಳಾಗ್ಬೋದು, ಇವೆಲ್ಲವೂ ನೆನೆಗುದಿಗೆ ಬೀಳ್ತಾ ಬರ್ತದೆ. ಅದು ಆಮೇಲೆ ನೋಡಿದ್ರಾಯಿತು. ದೇಶದ ಹಿತ ಬಹಳ ಮುಖ್ಯ, ದೇಶ ಸಾರ್ವಭೌಮತ್ವ ಬಹಳ ಮುಖ್ಯ, ಫಸ್ಟ್ ನೇಷನ್ ನೆಕ್ಸ್ಟ್ ಪರ್ಸನ್ ಅಂತ ಹೇಳುವಂಥದ್ದು ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಈತನ ಕೆಟ್ಟತನಗಳು, ಈತನ ಕೆಟ್ಟ ಚಾರಿತ್ರೆ ಇವೆಲ್ಲವನ್ನು ಜನ ಮರಿತಾ ಬಂದುಬಿಡ್ತಾರೆ ಅಂತ ಹೇಳುವಂಥ ಭ್ರಮೆಯಲ್ಲಿ ಇವರು ಇರ್ತಾರೆ. ಹಾಗಾಗಿಯೂ ಕೂಡ ಈ ಯುದ್ಧ ನಡೆದಿರ್ಬೋದು ಅಂತ ನಮಗನ್ನಿಸುತ್ತೆ. ಯಾಕೆ ಅಂತಂದರೆ ಈತ ಕೊಡ್ತಾ ಇರುವಂತಹ ಕಾರಣ ಸಕಾರಣ ಅಲ್ಲ. ಯುರೇನಿಯಂ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳೋ ಕಾರಣಕ್ಕೆ ಅಣ್ವಸ್ತ್ರಗಳು ಮಾಡಿಬಿಟ್ಟಿದ್ದಾರೆ ಅಂತಲ್ಲ. ಈತನೇ ಹೇಳಿದ್ನಲ್ಲೋ ಒಂದು 6 ತಿಂಗಳ ಹಿಂದೆ ಇದ್ದಂತಹ ಎಲ್ಲ ಅಣ್ವಸ್ತ್ರಗಳನ್ನು ಧ್ವಂಸ ಮಾಡಲಾಗಿದೆ ಅಂತ ಹೇಳಿದ ಮೇಲೆ ಇನ್ಯಾವ ಅಣ್ವಸ್ತ್ರವನ್ನು ಇವರು ಹುಡುಕಿದ್ದಾರೆ? ಅಥವಾ ಇದೇ ರೀತಿಯಾದಂಥದ್ದು ಇವರ ಹಿಸ್ಟ್ರಿಯಲ್ಲಿ ಹಿಂದೆ ಸದ್ದಾಂ ಹುಸೇನನ್ನು ಮುಗಿಸ್ಬೇಕಾದ್ರೂ ಇವರು ಕೊಟ್ಟಂತಹ ಕಾರಣ ಆತ ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿಟ್ಟಿದ್ದಾನೆ ಅಂತ ಹೇಳುವಂಥದ್ದು. ಅದು ಸುಳ್ಳು ಅನ್ನುವಂಥದ್ದನ್ನು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಅಟಾಮಿಕ್ ಎನರ್ಜಿ ಇದೆಯಲ್ಲ, ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟಂತಹ ಏಜೆನ್ಸಿ ಅದು. ಅವರು ಅಂಥದ್ದೇನೂ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರಲ್ಲ. ಈಗ ಆದಂತಹ ಸಾವಿರಾರು ಸಾವುಗಳಿಗೆ, ನೋವುಗಳಿಗೆ ಹೊಣೆ ಯಾರು? ಈಗ ನೋಡಿ, ಮೊನ್ನೆ ಒಂದು ಶಾಲೆ ಮೇಲೆ ಬಾಂಬ್ ಹಾಕಿದ್ದಾರೆ. ಆ ಶಾಲೆಯಲ್ಲಿದ್ದಂತಹ ಅಷ್ಟೂ ವಿದ್ಯಾರ್ಥಿನಿಯರು ಅಲ್ಲೇ ಸತ್ತೋಗಿದ್ದಾರೆ. ಯುದ್ಧ ಅಂದಾಗ ಇಂಥದ್ದೆಲ್ಲ ನಡೆದ್ಬಿಡ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜೀವವನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತಂದಮೇಲೆ ಸಾಯಿಸಕ್ಕೆ ನಾವು ಯಾರು ಸರ್? ಇವತ್ತಿಗೂ ಕೂಡ ಈ ಕಾಲದಲ್ಲೂ ಕೂಡ ರಕ್ತಪೀಪಾಸುಗಳನ್ನ ನಾವು ಬೆಂಬಲಿಸ್ತೀವಲ್ಲ, ನಮ್ಗೆ ಯಾವ ರೀತಿಯಾದಂಥ ಮೊರಾಲಿಟಿ ಇದೆ ಅಥವಾ ನಮಗೆ ನಮ್ಮ ಮುಂದೆ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ಬರುತ್ತಾ? ಇವರು ಯಾವ ರಾಷ್ಟ್ರಗಳನ್ನೂ ಬಿಡ್ತಿಲ್ಲ. ಯಾವ ಒಂದಲ್ಲ ಒಂದು ಕಾರಣಗಳನ್ನ ಹೇಳ್ತಾನೆ ಬರ್ತಾರೆ. ನಮ್ಮ ರಾಷ್ಟ್ರದನ್ನು ಕೂಡ ಕಮೆಂಟ್ ಮಾಡಿದ್ದಾನೆ. ನಮ್ಮ ರಾಷ್ಟ್ರದ ಮುಖಂಡರ ಮೇಲೂ ಕೂಡ ಕಮೆಂಟ್ ಮಾಡಿದ್ದಾರೆ. ನಾನು ಮನಸ್ಸು ಮಾಡಿದ್ರೆ ಇವತ್ತಿಗೆ ಪವರ್ಲೆಸ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಗೆ ಉತ್ತರ ಏನಿರ್ಬೇಕು ಹೇಳಿ? ನಾವೇನಾದ್ರು ಮಾತಾಡಬೇಕಲ್ವ? ಇದ್ರ ವಿರುದ್ಧ ಮಾತಾಡುವ
ಶಕ್ತಿಯನ್ನು ನಾವು ಇಟ್ಕೊಳ್ಬೇಕಲ್ವ. ಇವತ್ತು ಯುದ್ಧ ಬೇಡ ಅಂತ ಹೇಳೋದಾದ್ರೂ ಬೇಡ ಅಂತಾದ್ರೂ ಹೇಳ್ಬೇಕಲ್ವಾ. ಮತ್ತು ಇರಾನ್ ಆಗಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೂ ಭಾರತೀಯರಿಗೂ ಅವಿನಾಭಾವವಾದಂತಹ ಜೀವ ಸಂಬಂಧ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಅದನ್ನು ನಂಬಿಕೊಂಡೇ ಜೀವನ ಮಾಡೋರಿದ್ದಾರೆ. ದಕ್ಷಿಣ ಭಾರತದ ಅಷ್ಟೊಂದು ಜನಗಳು ಈ ಮಧ್ಯಪ್ರಾಚ್ಯದಲ್ಲಿ ಜೀವನ ಕಂಡುಕೊಂಡಿದ್ದಾರೆ. ಇರಾನು ಕೂಡ ತುಂಬ ಸಂಸ್ಕೃತಿಹೀನವಾದಂತಹ ದೇಶ ಏನಲ್ಲ. ಒಂದು ಸುಸಂಸ್ಕೃತವಾದಂತಹ ಅತ್ಯಂತ ವಿದ್ಯಾವಂತರನ್ನು ಒಳಗೊಂಡಂತಹ 90 ಮಿಲಿಯನ್ ಜನಸಂಖ್ಯೆ ಇರುವಂತಹ ರಾಷ್ಟ್ರ, ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಹೆಸರುವಾಸಿಯಾದಂತಹ ರಾಷ್ಟ್ರ. ನಾವು ಇವೆಲ್ಲ ರಾಷ್ಟ್ರಗಳನ್ನ ಸೇರ್ಕೊಂಡು ನಾವು ಪರ್ಷಿಯನ್ ಅಂತ ಹೇಳ್ಬಿಟ್ಟು ನಮ್ಮ ಇತಿಹಾಸದಲ್ಲಿ ಗುರುತಿಸ್ತೇವೆ. ಪರ್ಷಿಯನ್ ಲ್ಯಾಂಗ್ವೇಜ್ ಆಗಲಿ, ಪರ್ಷಿಯನ್ ಸಾಹಿತ್ಯಗಳಾಗ್ಬೋದು, ಅಥವಾ ಅಲ್ಲಿಂದ ಬಂದಂಥ ಕವಿಗಳಿರ್ಬೋದು, ಇವ್ರನ್ನೆಲ್ಲರನ್ನೂ ನಾವು ಸ್ಟಡಿ ಮಾಡ್ಕೊಂಡು ಬಂದಿದ್ದು. ಎಲ್ಲಿಂದ ಬಂದರು ಇವರು? ಇರಾನಿಂದನೇ ಬಂದಿರುವಂಥದ್ದು. ಇರಾನಿಗೆ ನಾವು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ವಿನಿಮಯ ಮಾಡ್ಕೊಂಡು ಬಂದಂಥದ್ದು ನಾವು ಅವ್ರ ಜೊತೆಯಲ್ಲೇ. ಸುಮ್ಮನೆ ಅವರೆಲ್ಲೋ ಒಂದು ಕಡೆ ಅಪರಾಧಿಗಳ ಥರ ನಾವು ಅವರನ್ನು ಕಾಣ್ತಾ ಬರೋದಿದೆಯಲ್ಲ, ಇತಿಹಾಸವನ್ನು ತಿಳ್ಕೊಳ್ಳದೇನೆ. ನೋಡಿ, ಆ ಮಧ್ಯಪ್ರಾಚ್ಯದಲ್ಲೇ ಉದಯಿಸಿರುವಂಥದ್ದು ಎಲ್ಲ ಧರ್ಮಗಳು. ಯಹೂದ್ಯ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು. ಇದಕ್ಕೆ ಮೂಲ ಕಾರಣವಾದಂತಹ ಧರ್ಮ ಪ್ರವರ್ತಕರಾದಂತಹ ಮೊಹಮ್ಮದ್ ಪೈಗಂಬರ್ರಾಗ್ಬೋದು, ಯೇಸು ಕ್ರಿಸ್ತ ಆಗ್ಬೋದು, ಅಬ್ರಾಹಂ ಆಗ್ಬೋದು, ಇವರೆಲ್ಲರೂ ಹುಟ್ಟಿದ ಮತ್ತು ಈ ಧರ್ಮವನ್ನು ಬೆಳೆಸಿದಂತಹ ನಾಡುಗಳಿವು. ಇವ್ರನ್ನ ನಾವು ಯಾವುದೋ ಅನಾಗರಿಕ ಬೀಡು ಥರ ಪರಿಗಣಿಸೋದಿದೆಯಲ್ಲ, ದಟ್ಸ್ ನಾಟ್ ರೈಟ್.